ಮಾತೆರೆಗ್ಲ ಸೊಲ್ಮೆಲು. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶ್ರೀಕಾಂತ್. ನಾನು ಭಾರ್ಗವ್. ಇವತ್ತಿನ ವಿಡಿಯೋದಲ್ಲಿ ಮಳೆಗಾಲದಲ್ಲಿ ಮಲ್ಲಿಗೆ ಗಿಡವನ್ನು ಹೇಗೆ ಕಾಳಜಿ ವಹಿಸಬೇಕು ಮತ್ತು ಅದರ ಇಳುವರಿ ಪಡೆಯುವ ವಿಧಾನದ ಬಗ್ಗೆ ಒಂದು ಸಣ್ಣ ಮಾಹಿತಿ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಿಕ್ಕ ಮಾಹಿತಿ ನಿಮಗೆ ಉಪಯೋಗ ಆಗಿದೆ ಅಂತ ಕಂಡು ಬಂದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹೀಗೆ ನಿಮಗೆ ಹಳ್ಳಿ ಜೀವನದ ಬಗ್ಗೆ ಮತ್ತು ಕೃಷಿಯ ನಿರ್ವಹಣೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಗಳನ್ನು ಕೊಡುತ್ತಾ ಹೋಗುತ್ತದೆ. ಶಂಕರಪುರ ಉಡುಪಿ ಪರಿಸರದಲ್ಲಿ ಹವಾಮಾನಕ್ಕೆ ಹೊಂದಿಕೊಂಡು ಬೆಳೆಯುವಂತಹ ಒಂದು ಕೃಷಿ ಅಂದರೆ ಮಲ್ಲಿಗೆ ಕೃಷಿ. ಇದೊಂದು ತುಂಬ ಲಾಭದಾಯಕವಾದಂತಹ ಕೃಷಿ. ನೀವು ದಿನಪತ್ರಿಕೆಗಳಲ್ಲಿ ಗಮನಿಸಿರಬಹುದು, ಅಟ್ಟೆಗೆ 2,000 ರೂಪಾಯಿ ಆಗೋದು, 1,500 ಆಗೋದು, ಮಿನಿಮಮ್ ಆಗಿ ಒಂದು 800 ಆ ರೇಂಜಲ್ಲಿ ಬರುವಾಗ ಎಲ್ಲರೂ ಒಮ್ಮೆ ಮಲ್ಲಿಗೆ ಕೃಷಿ ತುಂಬ ಲಾಭದಾಯಕ, ನಾವು ಟ್ಯಾರಿಸಲ್ಲಿ ಮಾಡ್ಬೋದು ಹಾಗೆಲ್ಲ ಯೋಚನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದೇ ಕೆಲವು ಸಮಯದಲ್ಲಿ ಡಿಮಾಂಡ್ ತುಂಬ ಕಮ್ಮಿ ಇರುವಾಗ 200 ರೂಪಾಯಿ 150 ರೂಪಾಯಿ ಸಹ ಬಂದದ್ದು ಇರ್ತದೆ. ಆಗ ಕೃಷಿಕರ ಬಗ್ಗೆ ಯಾರೂ ಯೋಚನೆ ಮಾಡೋದಿಲ್ಲ. 800 2,000 ರೂಪಾಯಿ ಆಗುವಾಗ ತುಂಬ ಲಾಭದಾಯಕ ಅಂತ ಹೇಳ್ತಾರೆ. ಆಗ ನಮಗೆ ಆಗುವ ಮಲ್ಲಿಗೆ ಸಹ ಕಮ್ಮಿ. ನಮಗೆ ಎವರೇಜ್ ಆಗಿ ತಿಂಗಳಿಗೆ ಒಂದು ಮೇಂಟೈನ್ ಮಾಡ್ತಾ ಹೋದರೆ ಒಂದು ವಾರಕ್ಕೆ 1,000 ರೂಪಾಯಿ 2,000 ರೂಪಾಯಿ ರೈತರಿಗೆ, ಸಾಮಾನ್ಯ ರೈತರಿಗೆ ತೆಗಿಬೋದು. ಅದೇ ತುಂಬ ವಾಣಿಜ್ಯ ರೀತಿಯಲ್ಲಿ ಬಳಸಲಿಕ್ಕೆ ಹೋದರೆ ತುಂಬ ಲಾಭದಾಯಕ ಉಂಟು. ಆದರೆ ಅದೇ ನಾವು ಹವಾಮಾನಕ್ಕೆ ಸರಿಯಾಗಿ ಅದಕ್ಕೆ ಬೇಕಾದಂತಹ ತಯಾರಿಯನ್ನು ನಾವು ಮಾಡಿಕೊಂಡಲ್ಲಿ ನಾವನ್ನು ಈ ಮಲ್ಲಿಗೆ ಕೃಷಿಯನ್ನು ತುಂಬ ಲಾಭದಾಯಕ ಮಾಡಿಕೊಳ್ಬೋದು. ಈಗ ಹಬ್ಬ ಹರಿದಿನಗಳು ಬರುವುದು ಮೊದಲೇ ನಮಗೆ ಗೊತ್ತಿರ್ತದೆ. ಆ ಟೈಮಲ್ಲಿ ಮಲ್ಲಿಗೆ ಹೂವನ್ನು ಪಡೆಯುವುದು ಹೇಗೆ, ಸರಿಯಾಗಿ ಅದಕ್ಕೆ ಯಾವ ತರಹದ ಜೈವಿಕ ಗೊಬ್ಬರಗಳನ್ನು ನೀಡಬೇಕು, ಅದೆಲ್ಲ ಸರಿಯಾಗಿ ನಾವು ಮಾಹಿತಿಯನ್ನು ಪಡೆದು ಸರಿಯಾಗಿ ನಿರ್ವಹಣೆ ಮಾಡಿದರೆ 100% ಇದರಲ್ಲಿ ಪ್ರಾಫಿಟ್ ಉಂಟು. ನಮ್ಮ ದಿನನಿತ್ಯದ ಖರ್ಚು ವೆಚ್ಚಗಳನ್ನು ಸಹ ಇಡೀ ತೋಟದ ಮೇಂಟೆನೆನ್ಸ್ ಈ ಮಲ್ಲಿಗೆ ತೋಟದಿಂದ ಮಾಡಲಿಕ್ಕೆ ಆಗ್ತದೆ. ಇಂದಿನ ವಿಡಿಯೋದಲ್ಲಿ ಸಾಮಾನ್ಯವಾಗಿ ಮಲ್ಲಿಗೆ ಗಿಡಗಳಿಗೆ ಕಂಡುಬರುವಂತಹ ಸೊರಗು ರೋಗದ ನಿಯಂತ್ರಣ ಮತ್ತು ಮಳೆಗಾಲದಲ್ಲಿ ಮಲ್ಲಿಗೆ ಗಿಡದ ನಿರ್ವಹಣೆಯ ಬಗ್ಗೆ ಒಂದು ಸಣ್ಣ ಮಾಹಿತಿ. ಫಿಸೇರಿಯಂ ಸೊರಗು ರೋಗ ಎಂಬುದು ಸಾಮಾನ್ಯವಾಗಿ ಶಂಕರಪುರ ಮಲ್ಲಿಗೆ ಗಿಡಕ್ಕೆ ಬಾಧಿಸುವಂತಹ ಒಂದು ಸಾಮಾನ್ಯ ರೋಗವಾಗಿರುತ್ತದೆ. ಫಿಸೇರಿಯಂ ಸೊರಗು ರೋಗದ ಬಗ್ಗೆ ಮೊದಲು ತಿಳಿಯೋಣ. ಇದರ ಪ್ರಮುಖ ಗುಣಲಕ್ಷಣಗಳು: ಗಿಡದ ಬೇರುಗಳು ಕೊಳೆತು ಗಿಡದ ಗೆಲ್ಲುಗಳು ಒಣಗಿ ಅದರ ಎಲೆಗಳು ಉದುರಿ ಮತ್ತು ಆ ಗಿಡದ ಗೆಲ್ಲು ಸಾಯುವಂತಹ ರೋಗವನ್ನೇ ಫಿಸೇರಿಯಂ ಸೊರಗು ರೋಗ ಎಂದು ಕರೆಯುತ್ತಾರೆ. ಫಿಸೇರಿಯಂ ಎಂದರೆ ಅದೊಂದು ಬಗೆಯ ಶಿಲೀಂಧ್ರವಾಗಿದೆ. ಅದು ನಮ್ಮ ಭೂಮಿಯಲ್ಲಿ ಮಣ್ಣಿನಲ್ಲಿ ತುಂಬ ಸಮಯದಿಂದ ಇರುತ್ತದೆ. ಅದಕ್ಕೆ ಅನುಕೂಲಕರವಾದಂಥ ವಾತಾವರಣ ಸೃಷ್ಟಿಯಾದಾಗ ಅದರ ಶಿಲೀಂಧ್ರಗಳು ಜೀವ ಪಡೆದು ಮಣ್ಣಿನೊಂದಿಗೆ ಬೆರೆತು ಗಿಡದ ಬೇರುಗಳ ಮೂಲಕ ಗಿಡಗಳಿಗೆ ಪ್ರವೇಶಿಸಿ ಗೆಲ್ಲುಗಳನ್ನು ಒಣಗಿಸಿ ಗಿಡದ ಬೇರು ಕೊಳೆಯುವಂತೆ ಮಾಡುತ್ತದೆ. ಇದು ರೋಗದ ಪ್ರಮುಖ ಗುಣಲಕ್ಷಣವಾಗಿರುತ್ತದೆ. ಮಲ್ಲಿಗೆ ಬೆಳೆಗಾರರ ಪ್ರಮುಖವಾದ ಒಂದು ತಪ್ಪು ಗ್ರಹಿಕೆ ಏನೆಂದರೆ ಈ ಚಾರಂಟೆ ಮತ್ತು ಇರುವೆಗಳು ಗಿಡವನ್ನು ಹಾಳು ಮಾಡುತ್ತವೆ ಎಂಬುದು. ನಿಜವಾಗಿ ನೋಡಲು ಹೋದರೆ ಈ ಚಾರಂಟೆಗಳು ರೈತ ಮಿತ್ರನಾಗಿ ನಮ್ಮನ್ನು ಸಹಕರಿಸುತ್ತದೆ. ಇವುಗಳು ಈ ಶಿಲೀಂಧ್ರಗಳನ್ನು ಅಂದರೆ ಶಿಲೀಂಧ್ರ ಪಾಚಿ ರೀತಿಯಲ್ಲಿ ಇರುತ್ತದೆ, ಅದನ್ನು ತಿಂದು ಅದನ್ನು ನಿಯಂತ್ರಿಸುವಲ್ಲಿ ತುಂಬ ಸಹಕರಿಸುತ್ತದೆ. ಫಿಸೇರಿಯಂ ರೋಗದ ಲಕ್ಷಣಗಳ ಬಗ್ಗೆ ತಿಳಿದೆವು. ಈಗ ಅದರ ಹತೋಟಿಯ ಕ್ರಮಗಳನ್ನು ತಿಳಿಯೋಣ. ಮಳೆಗಾಲದಲ್ಲಿ ನಿಯಮಿತವಾಗಿ ಸುಣ್ಣವನ್ನು ಬಳಸಿದರೆ pH ಲೆವೆಲನ್ನು ಹತೋಟಿಯಲ್ಲಿ ಇಡಬಹುದು. ಸಾಮಾನ್ಯವಾಗಿ ಮಲ್ಲಿಗೆ ಹೂವನ್ನು ನೋಡಿರ್ತೀರಿ, ಆದರೆ ಮಳೆಗಾಲದಲ್ಲಿ ಮಲ್ಲಿಗೆಯದ್ದು ಬೀಜ ಆಗ್ತದೆ. ಇದರಲ್ಲಿ ಗಿಡ ಮಾಡಲಿಕ್ಕೂ ಆಗ್ತದೆ, ಆದರೆ ಇದರಲ್ಲಿ ಇಳುವರಿ ಕಮ್ಮಿ ಅಂತ ಹೇಳ್ತಾರೆ. ನಾವು ಪ್ರಯತ್ನ ಮಾಡುವ. ದ್ರಾಕ್ಷಿ ಟೈಪ್, ಸಣ್ಣ ದ್ರಾಕ್ಷಿ ಟೈಪಲ್ಲಿ ಇರ್ತದೆ. ಇದನ್ನು ಸ್ವಲ್ಪ ಒಣಗಿಸಬೇಕು. ಹೀಗೆ ಮಣ್ಣಲ್ಲಿ ಹಾಕಿದರೆ ಅದು ಇದಾಗ್ತದೆ, ಕೊಳೆತೋಗ್ತದೆ. ಇದನ್ನು ಸ್ವಲ್ಪ ಒಣಗಿಸಿ ಅದರ ನಂತರ ಬಿತ್ತನೆ ಮಾಡಬೇಕು. ಮಳೆಗಾಲದಲ್ಲಿ ಅದು ಪಾಚಿ ಅಂಥದ್ದು ಎಲ್ಲ ಹೋಗ್ತದೆ ಕೈ ಗಿಡಗಳಲ್ಲಿ. ಇದೆಲ್ಲ ಪಾಚಿ ಅಂಥದ್ದು. ಇವುಗಳನ್ನು ಕೈಯಿಂದ ಆದಷ್ಟು ತೆಗಿಬೇಕು. ಆಮೇಲೆ ಇದು ಸುಣ್ಣ, ಇದು ನಿಮಗೆ ಅಂಗಡಿಗಳಲ್ಲಿ ಸಿಗ್ತದೆ.
ಆ ಸುಣ್ಣವನ್ನು ಎಲೆಗಳಿಗೆ ಬೀಳದ ಹಾಗೆ ಹಾಕಬೇಕು. ಖಾಲಿ ಅದು ಎಲ್ಲಿ ಸಾಚಿರ್ತದೆ ಮತ್ತು ಗೊಬ್ಬರಗಳಿಗೆ ಸಹ ಹಾಕಬೇಕು. ಅದು ತುಂಬ ಮಳೆ ಇರುವ ಸಮಯದಲ್ಲಿ ಹಾಕಬಾರ್ದು. ಮಳೆ ಒಂದು ದಿವಸ ಸ್ವಲ್ಪ ಕಮ್ಮಿ ಆದಮೇಲೆ ನೋಡಿಕೊಂಡು ಹಾಕಬೇಕು. ಇಂಥ ಸಣ್ಣ ಗಿಡಗಳಿಗೆಲ್ಲ ಹಾಕಬಾರ್ದು. ಗಿಡ ನಟ್ಟು 1 ವರ್ಷ 2 ವರ್ಷ ಅಂತ ಆದ ಗಿಡಗಳನ್ನಿಗೆಲ್ಲ ಸುಣ್ಣ ಹಾಕಬಾರ್ದು. ಅದಕ್ಕೆ ತುಂಬ ಇಫೆಕ್ಟ್ ಆಗ್ತದೆ. ಅಂದರೆ ಸಣ್ಣ ಗಿಡ ಅಲ್ಲ, ದೊಡ್ಡ ಗಿಡಗಳಿಗೆ ಮಾತ್ರ ಹಾಕಬೇಕು. ಅದರಲ್ಲಿ ಪಾಚೆದ್ದು ಬಂದರೂ ಸಹ ಕೈಯಿಂದವೇ ತೆಗೆದು ಕ್ಲೀನ್ ಮಾಡಿ ಬಿಡಬೇಕು. ನಾವು ಈ ಸಸಿಯಿಂದವೇ ಕಟ್ ಮಾಡಿ ಮಾಡಿದ್ದು, ಮನೆಯಲ್ಲೇ ಮಾಡಿದ ಗಿಡ. ಅದು ಹೇಗೆ ಮಾಡೋದು ಅಂತ ವಿಧಾನ ನೆಕ್ಸ್ಟ್ ಇನ್ನೊಂದು ಸಪ್ರೇಟ್ ವಿಡಿಯೋದಲ್ಲಿ ಮಾಡಿ ತೋರಿಸ್ತೇವೆ. ಮನೆ ದೊಡ್ಡ ಗಿಡ ಇದ್ದರೆ ಅದರದ್ದವೇ ಮಲ್ಲಿಗೆ ಗಿಡಗಳನ್ನು ಬೇರೆ ಬೇರೆ ಮಾಡಲಿಕ್ಕೆ ಆಗ್ತದೆ. ಅದರಲ್ಲಿ ಹೂವೆಲ್ಲ ಆಗ್ತದೆ. ಹಾಂ, ಹೂ ಆಗ್ತದೆ. ಇವತ್ತಿದ್ದು ಕಟಾವಾಗಿ, ಅಂದರೆ ಇವತ್ತಿದ್ದು ನಾವು ಕೊಯ್ದು ಅದು ಮಲ್ಲಿಗೆ ಅವರಿಗೆ ಕಟ್ಟೆಯವರಿಗೆ ಕೊಟ್ಟಾಗಿದೆ. ಮಲ್ಲಿಗೆ ಗಿಡಕ್ಕೆ ಸಾಮಾನ್ಯವಾಗಿ ದೊರೆಯುವಂತಹ ಕುಟ್ಟೆ ಗೊಬ್ಬರ ಅತಿ ಡಿಕಂಪೋಸ್ಡ್ ಆಗಿ ಇರುವುದರಿಂದ ಅದು ಉತ್ತಮವಾಗಿರುತ್ತದೆ. ಅದರೊಂದಿಗೆ ಟ್ರೈಕೋಡರ್ಮ, ಸುಡೋನಮಸ್, ವ್ಯಾಮ್ ಜೈವಿಕ ಗೊಬ್ಬರಗಳನ್ನು ಹಟ್ಟಿ ಗೊಬ್ಬರದೊಂದಿಗೆ ಬೆರೆಸಿ ಗಿಡಗಳಿಗೆ ನೀಡಿದರೆ ಫಿಸೇರಿಯಂ ರೋಗ ಬರಲು ಬಿಡುವುದಿಲ್ಲ. ವ್ಯಾಮ್ ಎಂಬುದು ಒಂದು ಬ್ಯಾಕ್ಟೀರಿಯಾವಾಗಿದ್ದು ಇವು ಫಿಸೇರಿಯಂ ಬ್ಯಾಕ್ಟೀರಿಯಾದ ವಿರುದ್ಧ ಹೋರಾಡಿ ಗಿಡದ ರಕ್ಷಣೆಯನ್ನು ಮಾಡುತ್ತದೆ. ಇವುಗಳು ಕೃತಕ ಬೇರುಗಳನ್ನು ಸೃಷ್ಟಿಸುತ್ತದೆ ಮತ್ತು ಬಿಳಿ ಬೇರುಗಳ ಬೆಳವಣಿಗೆಯನ್ನು ಅಧಿಕಗೊಳಿಸುತ್ತದೆ. ಇದರೊಂದಿಗೆ ಗಿಡದ ಬೆಳವಣಿಗೆಯೂ ಆಗುತ್ತದೆ. ರೋಗ ಬಾಧಿತ ಗಿಡದಿಂದ ಇನ್ನೊಂದು ಗಿಡಕ್ಕೆ ನೀರು ಹರಿದರೆ ಆ ಗಿಡದ ರೋಗವು ಪಕ್ಕದ ಗಿಡದ ಬೇರುಗಳನ್ನು ಪ್ರವೇಶಿಸಿ ಆ ಗಿಡಕ್ಕೂ ರೋಗ ಬರುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಆ ನೀರು ಹರಡದಂತೆ ಕ್ರಮ ತೆಗೆದುಕೊಳ್ಳಬೇಕು. ಗಿಡಗಳ ಮಧ್ಯೆ ನೀರು ನಿಲ್ಲದಂತೆ ಟರ್ಪಲನ್ನು ಕತ್ತರಿಸಿ ಬಿಡಿಸಿದ್ದೇವೆ. ಇದರಿಂದ ಮಲ್ಲಿಗೆಯ ತೋಟದಲ್ಲಿ ತೇವಾಂಶದ ನಿಯಂತ್ರಣೆ, ಅದರೊಂದಿಗೆ ಹುಲ್ಲುಗಳು ಬಾರದಂತೆ ನಿಯಂತ್ರಿಸಲು ತುಂಬ ಸಹಕಾರವಾಗಿರುತ್ತದೆ. ಶಿಲೀಂಧ್ರ ಬಾರದಂತೆ ನಿಯಮಿತವಾದ ಸುಣ್ಣದ ಬಳಕೆ ಅತಿ ಉತ್ತಮವಾಗಿರುತ್ತದೆ. ವರ್ಷಕ್ಕೆ 2 ಬಾರಿ 1/4 kg ಸುಣ್ಣವನ್ನು ಗಿಡದ ಬುಡಕ್ಕೆ ಒದಗಿಸಿದಾಗ ರೋಗವನ್ನು ನಿಯಂತ್ರಿಸಬಹುದು. ನಮ್ಮಲ್ಲಿರುವಂತಹ ಸಾಮಾನ್ಯವಾದ ಇನ್ನೊಂದು ತಪ್ಪು ಗ್ರಹಿಕೆ ಏನೆಂದರೆ, ಈ ನೆಲಕಡಲೆ ಹಿಂಡಿಯನ್ನು ಕೊಡುವಾಗ ಅದರ ಒಟ್ಟಿಗೆಯೇ ಪಚ್ಚೆ ಪೌಡರನ್ನು ನೀಡುವಂಥದ್ದು. ಪಚ್ಚೆ ಪೌಡರನ್ನು ಶುಭ್ರವಾದ ನೀರಿನಲ್ಲಿ ಗಿಡದ ಸುತ್ತಲೂ ತುಂಬ ತೆಳು ಮಾಡಿ ನೀಡುವಂಥದ್ದು. ಯಾವುದೇ ರಾಸಾಯನಿಕವನ್ನು ಶುದ್ಧ ನೀರಿನಲ್ಲಿ ಬೆರೆಸಿ ಗಿಡಕ್ಕೆ ನೀಡಿದರೆ ಮಾತ್ರ ತುಂಬ ಇಫೆಕ್ಟಿವ್ ಆಗಿ ಇರುತ್ತದೆ. ಪಚ್ಚೆ ಪೌಡರನ್ನು ತೆಳುವಾಗಿ ಕಲಸಿ ಮಲ್ಲಿಗೆ ಗಿಡದ ಬುಡಕ್ಕೆ 3 ರಿಂದ 4 ಲೀಟರನ್ನು ಗಿಡದ ಸುತ್ತಲೂ ಹಾಕಬೇಕು. ಇದನ್ನು ಯಾವುದೇ ರೀತಿಯ ನೆಲಕಡಲೆ ಹಿಂಡಿ ಅಥವಾ ಬೇರೆ ಯಾವ ಹಿಂಡಿಯೊಂದಿಗೂ ಬೆರೆಸಿಕೊಡಬಾರದು. ಪಚ್ಚೆ ಪೌಡರ್ ಮತ್ತು ನೆಲಕಡಲೆ ಹಿಂಡಿ ನೀಡಿದ 15 ಅಥವಾ 20 ದಿನಗಳ ನಂತರ ಟ್ರೈಕೋಡರ್ಮ ಮತ್ತು ವ್ಯಾಮ್ಗಳನ್ನು ನೀಡಿದರೆ ತುಂಬ ಒಳ್ಳೆಯದು. ಮಲ್ಲಿಗೆ ಗಿಡದ ಮಳೆಗಾಲದಲ್ಲಿ ನಿರ್ವಹಣೆ ಮತ್ತು ಅದರ ರೋಗದ ಗುಣಲಕ್ಷಣ ಮತ್ತು ನಿಯಂತ್ರಣದ ಬಗ್ಗೆ ಒಂದು ಸಣ್ಣ ಮಾಹಿತಿಯಾಗಿತ್ತು. ಮಲ್ಲಿಗೆ ನಿರ್ವಹಣೆ ಅಂದರೆ ಮಳೆಗಾಲದಲ್ಲಿ ಮಲ್ಲಿಗೆ ಗಿಡದ ನಿರ್ವಹಣೆಯ ಬಗ್ಗೆ ಒಂದು ಮಾಹಿತಿಯ ವಿಡಿಯೋ ಆಗಿತ್ತು.
ಮಲ್ಲಿಗೆ ತೋಟದೊಂದಿಗೆ ನಾವು ಜಾಜಿ ತೋಟವನ್ನು ಸಹ ಬೆಳೆಸಿದ್ದೇವೆ. ಸ್ವಲ್ಪ ಜಾಜಿ ಗಿಡ ದೊಡ್ಡದಾದ ಮೇಲೆ ಹೀಗೆ ದಂಡೆಯನ್ನು 4 ಸುತ್ತ ದಂಡೆ ಕಟ್ಟಬೇಕು ಮತ್ತು ನೀರು ನಿಲ್ಲದ ಹಾಗೆ ನೋಡ್ಕೊಳ್ಬೇಕು. ಇದಕ್ಕೆ ಸಹ ಹೀಗೆ ದಂಡೆ ಕಟ್ಟುವುದರಿಂದ ಜಾಜಿ ಗಿಡವು ಚೆಂದವಾಗಿ ಸ್ಪ್ರೆಡ್ಡಾಗಿ ಸರಿ ಸೂರ್ಯನ ಬೆಳಕಿಗೆ ಹರಡಿಕೊಳ್ತದೆ. ಅದಕ್ಕೆ ಎಷ್ಟು ಹೆಚ್ಚು ಸೂರ್ಯನ ಬೆಳಕು ಬೀಳ್ತದೆ ಅದರ ಮೇಲೆ ಜಾಜಿಯ ಇಳುವರಿ ಇರ್ತದೆ. ಯಾವುದೇ ಕೃಷಿಗೂ ಅಷ್ಟೇ, ಸೂರ್ಯನ ಬೆಳಕಂತೂ ಸರಿಯಾಗಿ ಬೀಳುವ ಹಾಗೆ ನೋಡ್ಕೊಳ್ಬೇಕು. ಹೀಗೆ ದಂಡೆ ಕಟ್ಟೋದ್ರಿಂದ ಬಿದಿರಿನಲ್ಲಿ ಕಟ್ಟಿದ ದಂಡೆ ಇದು ನಮಗೆ ಹೂವನ್ನು ಕೊಯ್ಯಲಿಕ್ಕೆ ಇದೆಲ್ಲ ಸುಲಭ ಆಗ್ತದೆ. ಸೊ ಫ್ರೆಂಡ್ಸ್, ಹಾಗಾದರೆ ಈಗ ಮಲ್ಲಿಗೆ ಮತ್ತು ಜಾಜಿ ಗಿಡದ ನಿರ್ವಹಣೆ ಬಗ್ಗೆ ತಿಳ್ಕೊಂಡ್ರಲ್ವಾ? ನಿಮಗೂ ಸಹ ಆಗಿದ್ದರೆ ನೀವು ಸಹ ಮಲ್ಲಿಗೆ ಹಾಗೂ ಜಾಜಿ ಗಿಡಗಳನ್ನು ಬೆಳೀರಿ, ಅದರ ಲಾಭಗಳನ್ನು ಪಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.